ನನ್ನ ನೆಚ್ಚಿನ ಕೃಷಿ ಬಾಂಧವರೇ, ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸುತ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಲೀಚಿ ಈ ಹಣ್ಣಿನ ಗಿಡದ ವ್ಯವಸಾಯದ ಬಗ್ಗೆ ವಿಡಿಯೋ ಮಾಡ್ತಿದ್ದು, ಇದರಲ್ಲಿ ನಾನು ಮುಖ್ಯವಾಗಿ ಈ ಹಣ್ಣಿನ ಪ್ರಾಮುಖ್ಯತೆ, ಬೆಳೆಸುವ ರೀತಿ, ಬೇಕಾದಂತಹ ಭೂಗುಣ, ಹವಾಗುಣ, ನೀರು, ಬೆಳೆಸುವುದರಿಂದ ಗಳಿಸಬಹುದಾದಂತಹ ಆರ್ಥಿಕ ಲಾಭ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ವಿಷಯ ಆರಂಭಿಸುವುದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಉತ್ತೇಜಿಸಲು, ಉಳಿಸಲು, ಬೆಳೆಸಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡುವರೆ ವಿನಂತಿಸಿಕೊಳ್ತಿದ್ದೇನೆ. ವಿಷಯದ ಕಡೆ ಹೋಗುವುದಾದರೆ, ಲೀಚಿ ಹಣ್ಣು ಮೂಲತಃ ಭಾರತದ ಹಣ್ಣಾಗಿದ್ದು, ಮುಖ್ಯವಾಗಿ ಇದನ್ನು ಸಮಶೀತೋಷ್ಣ ವಲಯದಲ್ಲಿ ಹೆಚ್ಚಾಗಿ ಬೆಳೆಸಲಾಗ್ತದೆ. ನಮ್ಮ ದೇಶದಲ್ಲಿ ಉತ್ತರ ಭಾರತದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಸಲಾಗ್ತದೆ. ಮುಖ್ಯವಾಗಿ ಬಿಹಾರ, ವೆಸ್ಟ್ ಬೆಂಗಾಲ್, ಅಸ್ಸಾಂ, ಉತ್ತರ ಪ್ರದೇಶ್ ರಾಜ್ಯಗಳಲ್ಲಿ ಧಾರಾಳವಾಗಿ ಬೆಳೆಸಲಾಗ್ತದೆ. ನಮ್ಮ ರಾಜ್ಯದಲ್ಲಿಯೂ ಕೆಲ ಜಿಲ್ಲೆಗಳಲ್ಲಿ ಬೆಳೆಸಲಾಗ್ತದೆ. ಆದರೂ ಉತ್ತರ ಭಾರತದ ಹೋಲಿಸಿದರೆ ಇದರ ಇಳುವರಿ ಕಡಿಮೆ ಇರುತ್ತದೆ. ಹೆಚ್ಚಾಗಿ ನಮಗೆ ಬೇಕಾದಂತಹ ಲೀಚಿ ಹಣ್ಣುಗಳನ್ನು ಉತ್ತರ ಭಾರತದಿಂದ ಇಲ್ಲಿಗೆ ತರಿಸಲಾಗ್ತದೆ. ಆದ್ದರಿಂದ ಇದರ ಬೇಡಿಕೆಯು ಜಾಸ್ತಿ ಇದ್ದು ಬೆಲೆಯು ಜಾಸ್ತಿ ಇರುತ್ತದೆ. ಸುಮಾರು 1 kgಗೆ 500 ರೂಪಾಯಿಂದ 600 ರೂಪಾಯಿ ತನಕ ಇದು ಮಾರಾಟವಾಗ್ತಾ ಇದೆ. ಈ ಹಣ್ಣು ರುಚಿಯಲ್ಲಿ ಮತ್ತು ಪೌಷ್ಟಿಕತೆಯಲ್ಲಿ ಪ್ರಸಿದ್ಧಿಯನ್ನು ಗಳಿಸಿರುತ್ತದೆ. ಇದೊಂದು ಫ್ರೂಟ್ಫಾಲ ಕಾಯಿ ಜಾತಿಗೆ ಸೇರಿದಂತಹ ಗಿಡವಾಗಿದ್ದು, ಇದರ ವ್ಯವಸಾಯವನ್ನು ಬೀಜದಿಂದ ತಯಾರಿಸಿದ ಗಿಡಗಳಿಂದ ಮಾಡಬಹುದಾಗಿದೆ. ಇಲ್ಲಿ ಫಸಲು ಪಡೆಯಲು ಸುಮಾರು 10 ವರ್ಷ ನಾವು ಕಾಯಬೇಕಾಗ್ತದೆ. ಬೇಗ ಫಸಲು ಬೇಕಾದಲ್ಲಿ ಗೂಟಿ ಕಸಿ ಕಟ್ಟಿದ ಗಿಡಗಳನ್ನು ನಾವು ಉಪಯೋಗಿಸಬೇಕಾಗ್ತದೆ. ಇಲ್ಲಿಯೂ ಸುಮಾರು 5-6 ವರ್ಷಗಳ ಕಾಲ ನಾವು ಕಾಯಲೇಬೇಕಾಗ್ತದೆ. ಆದರೆ ಉತ್ತಮ ಮಟ್ಟದ ಹಣ್ಣುಗಳನ್ನು ನಮಗೆ ಲಭಿಸುತ್ತದೆ. ಇದಕ್ಕೆ ಬೇಕಾದಂತಹ ಹವಾಗುಣದ ಬಗ್ಗೆ ಹೇಳುವುದಾದರೆ, ಮೊದಲೇ ತಿಳಿಸಿದಂತೆ ಇದೊಂದು ಸಮಶೀತೋಷ್ಣ ವಲಯದ ಬೆಳೆಯಾಗಿದ್ದು, ಚಳಿಗಾಲದಲ್ಲಿ ಹೆಚ್ಚು ಚಳಿ ಮತ್ತು ಬೇಸಿಗೆಯಲ್ಲಿ ಹೆಚ್ಚು ತಾಪಮಾನ ಇರುವಂತಹ ಸ್ಥಳಗಳಲ್ಲಿ ಇದಕ್ಕೆ ತುಂಬಾನೇ ಯೋಗ್ಯವಾಗುತ್ತದೆ. ಇದರ ಸಾಮಾನ್ಯ ತಾಪಮಾನದ ಬಗ್ಗೆ ಹೇಳಬೇಕಾದ್ರೆ, ಇದಕ್ಕೆ 25 ಡಿಗ್ರಿ ಸೆಲ್ಸಿಯಸ್ನಿಂದ 30 ಡಿಗ್ರಿ ಸೆಲ್ಸಿಯಸ್ನ ಒಳಗೆ ಇದು ಉತ್ತಮವಾಗಿ ಬೆಳೀತದೆ. ಇನ್ನು ಮಣ್ಣಿನ ಬಗ್ಗೆ ಹೇಳುವುದಾದ್ರೆ, ಮರಳು ಮಿಶ್ರಿತವಾದಂತಹ ನೀರು ಬಸಿದು ಹೋಗುವ ಫಲವತ್ತಾದ ಮಣ್ಣು ಇದಕ್ಕೆ ಯೋಗ್ಯವಾಗಿದ್ದು, ಗಿಡಗಳ ಬುಡದಲ್ಲಿ ಮಳೆಗಾಲದ ಹೆಚ್ಚುವರಿ ನೀರು ನಿಲ್ಲದಂತೆ ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ. ಮಣ್ಣಿನ pH ವ್ಯಾಲ್ಯೂ 6ರಿಂದ 7ರ ನಡುವೆ ಇದ್ರೆ ಉತ್ತಮವಾಗಿರುತ್ತದೆ. ಇದರ ವ್ಯವಸಾಯ ಮಾಡುವವರು ಗಿಡದಿಂದ ಗಿಡಕ್ಕೆ 24 ಅಡಿ ಮತ್ತು ಸಾಲಿನಿಂದ ಸಾಲಿಗೆ 30 ಅಡಿ ಅಂತರ ಕಾಯ್ದುಕೊಂಡರೆ ಉತ್ತಮವಾಗಿ ಇದು ಬೆಳೆದುಕೊಳ್ತದೆ. ಹೀಗೆ ಮಾಡಿದಲ್ಲಿ 1 ಎಕರೆ ಪ್ರದೇಶದಲ್ಲಿ ಸಾಧಾರಣ 60 ಗಿಡ ನಡಬಹುದಾಗಿದೆ. ಗಿಡದಿಂದ ಗಿಡಕ್ಕೆ 24 ಅಡಿ ಮತ್ತು ಸಾಲಿನಿಂದ ಸಾಲಿಗೂ ಕೂಡ 24 ಅಡಿ ಅಂತರ ಕಾಯ್ದುಕೊಂಡರೆ ಸುಮಾರು 75 ಗಿಡಗಳನ್ನು 1 ಎಕರೆ ಪ್ರದೇಶದಲ್ಲಿ ನಡಬಹುದಾಗಿದೆ. ನಾಟಿ ಮಾಡಲು 3x3x3 ಅಂದ್ರೆ 3 ಫೀಟ್ ಉದ್ದ, 3 ಫೀಟ್ ಅಗಲ, 3 ಫೀಟ್ ಆಳದ ಹೊಂಡಗಳನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಹೊಂಡದಿಂದ ತೆಗೆದಂತಹ ಮಣ್ಣನ್ನು ಕನಿಷ್ಠ ಪಕ್ಷ 15 ದಿನ ಬಿಸಿಲಿನಲ್ಲಿ ಒಣಗುವಂತೆ ನೋಡಿಕೊಳ್ಬೇಕು. ನಂತರ ಈ ಮಣ್ಣಿಗೆ ಹಳೆಯ ಹಟ್ಟಿ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹೊಂಡದಲ್ಲಿ ಹಾಕಿ ಅದರ ಮೇಲೆ ಗಿಡಗಳನ್ನು ನಾಟಿ ಮಾಡಬೇಕು. ಇದರಿಂದ ಗಿಡಗಳು ಉತ್ತಮವಾಗಿ ಬೆಳೆದುಕೊಳ್ತವೆ. ಈ ರೀತಿ ಬೆಳೆಸಿದಲ್ಲಿ ಇಳುವರಿ ಆರಂಭವಾದಾಗ ಕನಿಷ್ಠ ಅಂದ್ರೂ ಒಂದು 50ರಿಂದ 60 kg ಈ ಹಣ್ಣುಗಳು ಪ್ರತಿ ಗಿಡದಿಂದ ನಾವು ಸುಲಭವಾಗಿ ಗಳಿಸಿಕೊಳ್ಬಹುದಾಗಿದೆ. ಇದು ಕಟಾವಿನ ಸಮಯ ಹೇಳಬೇಕಾದ್ರೆ, ಇದೊಂದು ಮಾವಿನ ಗಿಡದಲ್ಲಿ ಮಾವಿನ ಕಟಾವು ಮಾಡುವುದಕ್ಕಿಂತ ಮುಂಚೆನೆ ಇದರ ಕಟಾವಿನ ಸಮಯ ಬರ್ತದೆ. ಅಂದ್ರೆ ಸಾಧಾರಣ ಏಪ್ರಿಲ್ ಮೇಯಲ್ಲಿ ಇದರ ಕಟಾವು ಆರಂಭ ಆಗ್ತದೆ. ಇದು ಲೀಚಿ ಗಿಡ ಹಣ್ಣಿನ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ. ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಿಯೂ ಒದಗಿಸಲಾಗುವುದು. ವಿಡಿಯೋ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು.
ಥ್ಯಾಂಕ್ ಯು ವೆರಿ ಮಚ್.